ಈ ಕ್ಷಣದ ಪ್ರಮುಖ 20 ಸುದ್ದಿಯನ್ನು ಫಟಾಫಟ್ ಅಂತ ನೋಡೋಣ. ಫಟಾಫಟ್ 20ಯಲ್ಲಿ ನಮ್ಮಣ್ಣನ ಹಣೆ ಬರಹದಲ್ಲಿ ಬರೆದಿದ್ರೆ ಸಿಎಂ ಆಗ್ತಾರೆ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಸಿಗೋದಿಲ್ಲ, ಹಾಗೆ ಸಿಎಂ ಹುದ್ದೆ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಎಲ್ಲವನ್ನ ತಾಳ್ಮೆಯಿಂದ ನೋಡಬೇಕು ಇರಬೇಕಾಗಿದೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಜಿಬಿಎ ಮಹಿಳಾ ಅಧಿಕಾರಿಗೆ ಗುತ್ತಿಗೆದಾರರು ಧಮಕಿ ಹಾಕಿದ್ದಾರೆ. ಬಗಲಗುಂಟೆ ಜಿಬಿಎ ಎಡಬ್ಲ್ಇ ಸಂಗೀತಾಗೆ ನಿಂದಿಸಿರೋ ಗುತ್ತಿಗೆದಾರರಾದ ನಂದೀಶ್ ಚಂದ್ರು ದಾಖಲೆ ಪತ್ರ ಹರಿದು ಕಾಮಗಾರಿ ಕೆಲಸ ನಮಗೆ ಬರಬೇಕು ಅಂತ ದರ್ಪ ತೋರಿದ್ದಾರೆ. ರಾಯಚೂರಲ್ಲಿ ಅಕ್ರಮ ಮರಳು ದಂಧೆಗೆ ಬ್ರೇಕ್ ಹಾಕಲಾಗಿದೆ. ಅವ್ಯಾಹತವಾಗಿ ನಡೀತಾ ಇರೋದು ಬ್ರೇಕ್ ಹಾಕಿದ ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ಕೆ ದಂಧೆಕೋರರು ಬೆದರಿಕೆ ಹಾಕಿದ್ದಾರೆ. ಮರಳು ದಂಧೆಗೆ ಕಡಿವಾಣ ಹಾಕದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೊಲೆ ಆರೋಪಿ ಪವಿತ್ರ ಗೌಡಗೆ ವಾರಕ್ಕೊಮ್ಮೆ ಮನೆ ಊಟ ನೀಡುವ 57ನೇ ಸಿಸಿಎಚ್ ನ್ಯಾಯಾಲಯದ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಪವಿತ್ರ ಲಕ್ಷ್ಮಣ್ ನಾಗರಾಜ್ಗೆ ಮನೆ ಊಟದ ಆದೇಶಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಸರ್ಕಾರಿ ಬಸ್ ಜಾಹೀರಾತು ವಾಹನವಾಗಿ ಬದಲಾಗಿದೆ. ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಧಾರವಾಡದ 76, ಬೆಳಗಾವಿಯ 60 ಬಸ್ಗಳು ಜಾಹೀರಾತಿನಿಂದಲೇ ತುಂಬಿವೆ. ಗುಟ್ಕಾ ಸೇರಿ ವಿವಿಧ ಬಗೆಯ ಜಾಹೀರಾತು ಪ್ರಕಟಿಸಿದ್ದಕ್ಕೆ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 106 ಕೆಜಿ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಗೂಡ್ಸ್ ಕಾರಿನಲ್ಲಿ ಸಾಗಿಸ್ತಾ ಇದ್ದಂಥ 53 ಲಕ್ಷ ಮೌಲ್ಯದ 106 ಕೆಜಿ ಗಾಂಜಾವನ್ನು ಜಪ್ತಿ ಮಾಡಲಾಗಿದೆ. ಪಡುವನ್ನೂರು ಗ್ರಾಮದ ಸಜಂಕಾಣಿ ಎಂಬಲ್ಲಿ ಗಾಂಜಾ ಜಪ್ತಿ ಮಾಡಲಾಗಿದ್ದು ಅಬ್ದುಲ್ ಸಾದೇಹ್ ರಫೀಕ್ ಎಂಬುವರನ್ನು ಬಂಧಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ದೂಪದಾಳ ಗ್ರಾಮದ ದೇವಸ್ಥಾನಕ್ಕೆ ಖದೀಮರು ಕನ್ನ ಹಾಕಿದ್ದಾರೆ. ಬೇರೇಶ್ವರ ದೇಗುಲದ ಬಾಗಿಲು ಮುರಿದು 2 ಕೆಜಿ ಬೆಳ್ಳಿ, ಕುದುರೆ, 2 ಚಿನ್ನದ ಸರ ಹೊತ್ತೊಯ್ದಿದ್ದಾರೆ. ದೇವರ ಕಂಚಿನ ಮೂರ್ತಿಯನ್ನ ಗ್ರಾಮದ ಹೊರವಲಯದಲ್ಲಿ ಎಸೆದು ಎಸ್ಕೇಪ್ ಆಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಕಳ್ಳತನದ ಆರೋಪದ ಮೇಲೆ ಬಾಲಕನನ್ನ ಕೂಡಿ ಹಾಕಿ ಪೊಲೀಸರೇ ಚಿತ್ರಹಿಂಸೆ ಕೊಟ್ಟಿರುವಂತಹ ಆರೋಪ ಕೇಳಿ ಬಂದಿದೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ಬಸ್ ನಿಲ್ದಾಣದಲ್ಲಿ ತಡರಾತ್ರಿ ಘಟನೆ ನಡೆದಿದೆ. ಬ್ಯಾಗ್ ಕಳೆದುಕೊಂಡಿದ್ದ ವ್ಯಕ್ತಿಯೊಬ್ಬರು 112ಗೆ ಕರೆ ಮಾಡಿ ಬಸ್ ನಿಲ್ದಾಣದಲ್ಲಿ ಬಾಲಕ ಕಳ್ಳತನ ಮಾಡಿದ್ದಾನೆ ಅಂತ ಹೇಳಿದ್ರು. ಸ್ಥಳಕ್ಕಾಗಮಿಸಿದ ಪೊಲೀಸರು ಬಸ್ ನಿಲ್ದಾಣದ ಕೊಠಡಿಯೊಂದರಲ್ಲಿ ಕೂಡ್ ಹಾಕಿ ಬಾಲಕನಿಗೆ ಚಿತ್ರಹಿಂಸೆ ನೀಡಿರುವ ಆರೋಪ ಕೇಳಿ ಬಂದಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅಧಿಕಾರ ಸ್ವೀಕರಿಸಿದ್ದಾರೆ. ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ನಿತಿನ್ ಪ್ರಮಾಣ ವಚನ ಸ್ವೀಕರಿಸಿದ್ರು. ಆರ್ಎಸ್ಎಸ್ ಹಿನ್ನೆಲೆ ನಿತಿನ್ ನಬೀನ್ ನಿನ್ನೆ ಅವಿರೋಧವಾಗಿ ಆಯ್ಕೆಯಾಗಿದ್ರು. ನಿತಿನ್ ಪದಗ್ರಹಣದ ವೇಳೆ ಮಾತನಾಡಿದ ಪ್ರಧಾನಿ ಮೋದಿ, ನಿತಿನ್ ನಬೀನ್ ನನ್ನ ಯಜಮಾನ, ನಾನೊಬ್ಬ ಕಾರ್ಯಕರ್ತ ಎಂದಿದ್ದಾರೆ. ಭಾರತೀಯ ಸ್ಟಾರ್ ಆಟಗಾರರಾದ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾಗೆ ಬಿಗ್ ಶಾಕ್ ಆಗಿದೆ. ಈ ಇಬ್ಬರು ಆಟಗಾರರನ್ನ A+ ಗುತ್ತಿಗೆ ವರ್ಗದಿಂದ ಕೈಬಿಡಲು ಶಿಫಾರಸು ಮಾಡಲಾಗಿದೆ. ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿ ಬಿಸಿಸಿಐಗೆ ಈ ಶಿಫಾರಸು ಮಾಡಿದೆ. ತಮಿಳುನಾಡು ವಿಧಾನಸಭೆಯಲ್ಲಿ ಹೈಡ್ರಾಮವೇ ನಡೆದು ಹೋಗಿದೆ. ವಿಧಾನಸಭೆಯಿಂದ ರಾಜ್ಯಪಾಲ RN ರವಿ ಹೊರ ನಡೆದಿದ್ದಾರೆ. ತಮಿಳು ನಾಡಗೀತೆಯ ನಂತರ ರಾಷ್ಟ್ರಗೀತೆ ನುಡಿಸಲು ವಿಧಾನಸಭೆ ಸ್ಪೀಕರ್ ನಿರಾಕರಿಸಿದ್ರು. ಸ್ಪೀಕರ್ ನಡೆ ಖಂಡಿಸಿ ರಾಜ್ಯಪಾಲರು ಭಾಷಣ ಓದದೆ ಅಧಿವೇಶನದಿಂದ ಹೊರ ನಡೆದಿದ್ದಾರೆ.